ಎಂಜೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಎಂಜೂರು ಕೆರೆಯಲ್ಲಿ ಸರ್ವೆ ನಂಬರ್ 13 28 ಎಕರೆ, ಟೋಟಲ್ 28 ಎಕರೆಯಲ್ಲಿ ಏನು ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಗಾಡಿ ರೋಡ್ ಅವರು ನಿಮಗೆ ಏನು ಲೆಟರ್ ಕೊಡ್ತಾರೆ ಮಣ್ಣು ತೆಗಿಬೇಕು ಅಂತ ಹೇಳ್ಬಿಟ್ಟು ನೀವು ಮತ್ತೆ ಏನೋ ನಿಮಗೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಒಂದು ಆರ್ಡರ್ ಬಂದಿದೆ. ಆರ್ಡರ್ಗೆ ಬಂದಮೇಲೆ ಗ್ರಾಮಸ್ಥರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇಲ್ಲಿ ಸರ್ಕಾರಿ ಶಾಲೆ ಇದೆ, ಪಂಚಾಯತಿ ಇದೆ, ಮತ್ತು ಇಲ್ಲಿ ಹೋಗುವಂಥ ದಾರಿ ಇದೆ, ಸ್ಮಶಾನ ಇದೆ, ಇವೆಲ್ಲ ಇದೆ ಕೂಡ ಅದನ್ನು ಗ್ರಾಮಸ್ಥರೆಲ್ಲ ವಿರೋಧ ಮಾಡಿ ನಿಮ್ಗೆ ಮನವಿಯನ್ನು ಕೊಡ್ತಾರೆ. ಮನವಿ ಕೊಟ್ಟ ಮೇಲೆ ಕೂಡ ನೀವು ಅದನ್ನು ವಿರೋಧ ಮಾಡಿ ಅನುಮತಿಯನ್ನು ಕೊಟ್ಟಿದ್ದೀರಾ? ವಿರೋಧ ಮಾಡಿಲ್ಲ. ಇಲ್ಲ, ವಿರೋಧ ಮಾಡಿದ್ರೆ ಗ್ರಾಮಸ್ಥರಿಗೆಲ್ಲ ನೀವು ವಿರೋಧ ಮಾಡಿನೇ ಅವ್ರಿಗೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದೀರಾ ಮುಂತಾಗಿ? ಪರ್ಮಿಷನ್ ಕೊಟ್ಟಿಲ್ಲ. ಕೊಟ್ಟಿದ್ರಲ್ಲ ಸರ್, ಜಿಲ್ಲಾ ಪಂಚಾಯತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲ, ಮೈನ್ಸ್ ಕಳಿಸಿದಾರ, ಮೈನ್ಸ್ ಜಿಲ್ಲಾ ಪಂಚಾಯತ್ ಕಳಿಸಿದಾರ. ನೀವು ಗ್ರಾಮಸ್ಥರ ವಿರೋಧ ಇದೆ, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರುಗಳೆಲ್ಲ ಇದ್ದಾರೆ, ಕಮಿಟಿಗೆ ನೀವು ಗಮನ ತರಬೇಕಾಗಿತ್ತು. ತಗೊಂಡಿರ ಏಕಾಏಕಿ ನೀವು ಬಂದು ಸೈನ್ ಮಾಡಿ ಕಳಿಸಿ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಾ. ಅವರು ಮುಂತಾಗಿದೆ ಇದ್ದಾರೆ. ಗ್ರಾಮಸ್ಥರು ಕೇಳಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವರು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ ಆ ಗ್ರಾಮಸ್ಥರ ಮೇಲೆ ಅಂತಂದ್ರೆ ಅವ್ರು ದಬ್ಬಾಳಿಕೆ ಅಲ್ವಾ ಹೇಳಿ ನೀವೇ? ಅವಾಗ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಇವಾಗ ಸದಸ್ಯರೆಲ್ಲ ಇದ್ರು ಕೂಡ ನಿಮ್ಗೆ ಯಾವುದಕ್ಕೂ ಅಧಿಕಾರಿಗಳಿಗೆ ನಿಮಗೆ ಗಮನ ಇಲ್ವಾ ಅಂತ ಅಲ್ಲ, ಲೆಕ್ಕಕ್ಕಿಲ್ವಾ ಅವರು ನಿಮಗೆ? ಮಾಡಬಾರ್ದು ಅಂದ್ರೆ ಮಾಡಿದ್ರಲ್ಲ ಸರ್. ನೀವು ಯುವ ಸರ್ ಬಂದಿದ್ದಾರೆ, ನಿಮ್ಗೆ ಏನು ಹೇಳಿದ್ದಾರೆ, ಇದನ್ನ ನೀವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿದ್ಮೇಲೆ ಅನುಮತಿಯನ್ನು ಕೊಡಬೇಕು ಅಂತ ನಿಮ್ಗೆ ಯುವ ಸಾಹೇಬ್ರು ಹೇಳಿದ್ದಾರೆ ಸ್ಪಷ್ಟವಾಗಿ. ಹೇಳಿದ್ರ ಇಲ್ವಾ? ಹೇಳಿದಾರೆ. ನೀವು ಅದನ್ನ ಮಾಡಿದ್ರ ನೀವು ಕೆಲಸ? ಏನ್ ಬರೆದ್ರು? ನೀವು ಬರೀಬೇಕಾಗಿತ್ತು ಸಾಮಾನ್ಯ ಸಭೆಯಲ್ಲಿ ಇಟ್ಟು ನಾವು ಚರ್ಚೆ ಮಾಡಿದ್ಮೇಲೆ ಅನುಮತಿಯನ್ನು ಕೊಡ್ತೀವಿ. ಮತ್ತೆ ಇದನ್ನ ಮರಗಳಿದೆ ಅರಣ್ಯ ಇಲಾಖೆಯವ್ರು ಬಂದು ಪರಿಶೀಲನೆ ಮಾಡಿದಾರಾ? ಇದು ಸರ್ಕಾರಿ ಶಾಲೆ ಇದೆ, ಇದು 20 ಅಲ್ಲಿಗೆ ಹೋಗುವಂಥ ರಸ್ತೆ, ಇದು ಎಂಜೂಲ್ಕೋರಿಂದ ಇವತ್ತು ಹಲವಾರು ಅಲ್ಲಿಗೆ ಹೋಗುವಂಥ ರಸ್ತೆ ಇದು. ಇದೆಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡಿ ಕೆರೆಯಲ್ಲಿರ್ತಕ್ಕಂಥ ಮರಗಳು ವೀಕ್ಷಣೆ ಮಾಡಿದಾರಾ ಅಥವಾ ಇಲ್ಲಿ ಏನೇ ವ್ಯವಸ್ಥೆ ಇದೆ ಅಂತ